ಸಮ್ಮರ್ ಇವಾಗ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ತುಂಬಾ ಬಿಸಿಲು ಮತ್ತು ತುಂಬ ಸೆಕೆ ಇದೆ. ಈ ಸಾರಿ ಅಂತೂ ತುಂಬಾ ಬಿಸಿಲಿದೆ. ಎಲ್ಲ ಕಡೆಯೂ ನೀರಿನ ಸಮಸ್ಯೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈ ಸಾರಿ ಸರಿಯಾಗಿ ಮಳೆ ಇಲ್ಲದೆ ಇರೋ ಕಾರಣ ಎಲ್ಲ ಕಡೆಯೂ ನೀರಿಗೆ ತುಂಬ ತೊಂದರೆ ಆಗ್ತಾಯಿದೆ. ನಾವು ಈ ಸಾರಿ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ತಂದೆ ಮನೆಗೆ ಹೋಗ್ತಾಯಿದ್ವು. ನಮ್ಮ ತಂದೆ ಮನೆ ಬಂದು ಚಾಮರಾಜನಗರ ಕೊಳ್ಳೇಗಾಲದಲ್ಲಿರೋದು. ಇದು ನಮ್ಮ ತಂದೆ ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ತಂದೆಯವ್ರು ಕಟ್ಕೊಂಡಿದ್ದಾರೆ, ಮೇಲ್ಗಡೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ. ಅಂದರೆ ಈ ಜಾಗನ ಇಬ್ರಿಗೂ ಡಿವೈಡ್ ಮಾಡಿದರು. ಒಂದೇ ಕಡೆ ಇಬ್ಬರು ಕಟ್ಕೊಂಡ್ರೆ ಸ್ವಲ್ಪ ಜಾಗ ಚಿಕ್ಕದಾಗುತ್ತೆ ಮನೆ ಅಂತ ಹೇಳಿ ಕೆಳಗಡೆ ಒಬ್ಬರು ಮೇಲ್ಗಡೆ ಒಬ್ಬರು ಫುಲ್ ಕಟ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಮನೆಯೂ ಸ್ವಲ್ಪ ವಿಶಾಲವಾಗಿದೆ. ಎದುರುಗಡೆನೇ ಇನ್ನೊಬ್ಬರು ಚಿಕ್ಕಪ್ಪ ಕೂಡ ಇದ್ದಾರೆ. ಅಷ್ಟೇ ನಮ್ಮ ದೊಡ್ಡಪ್ಪನ ಸೊಸೆದು ಸೀಮಂತ ಶಾಸ್ತ್ರ ಇತ್ತು. ಅವರು ಕೂಡ ಊರಲ್ಲೇ ಇರೋದು. ಹಾಗಾಗಿ ಅವ್ರ ಸೊಸೆಗೆ ಸ್ವಲ್ಪ ಬೇಗ ರೆಡಿ ಮಾಡಬೇಕಾಗಿತ್ತು. ಮಾರ್ನಿಂಗೇ ಹೇಳಿದರು ಬೇಗ ಬರೋದಕ್ಕೆ. ಮಾರ್ನಿಂಗ್ ಬೇಗ ಎದ್ದು ನಾನು ಅವ್ರ ಮನೆಗೆ ಹೋಗಿ ಅವಳಿಗೆ ರೆಡಿ ಮಾಡ್ತಾಯಿದ್ದೆ. ಒಂದು ಟ್ರೆಡಿಷ್ನಲ್ ಹೇರ್ ಸ್ಟೈಲನ್ನು ಹಾಕ್ತೆ ಅಷ್ಟೇ, ಸಿಂಪಲ್ಲಾಗಿ. ನಾವು ಬೈತಲೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸ್ವಲ್ಪ ಥ್ರೆಡ್ಡನ್ನು ಹಾಕಿ ನಾವು ಸೇಫ್ಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ಅಂದರೆ ನೋಡಿ, ಇಲ್ಲಿ ನಾನು ಅದಕ್ಕೆ ಬೈತಲೆಗೆ ಥ್ರೆಡ್ಡನ್ನು ಫಿಕ್ಸ್ ಮಾಡಿದ್ದೀನಿ. ನಾವು ಹಾಗೇ ಡೈರೆಕ್ಟಾಗಿ ಒಂದು ಪಿನ್ ಹಾಕಿಲ್ಲ, ಅದರಲ್ಲೇ ಉಕ್ಕಿರುತ್ತೆ, ಹಾಕಿದ್ರೆ ಅದು ಪದೇ ಪದೇ ಜಾರ್ಕೊಳ್ತಾ ಇರುತ್ತೆ, ಎಲ್ಲ ಲೂಸ್ ಆಗಿಬಿಡುತ್ತೆ. ನಾವು ಈ ರೀತಿ ಹೇರ್ ಸ್ಟೈಲ್ ಮಾಡುವಾಗಲೇ ಅದಕ್ಕೆ ಥ್ರೆಡ್ ಹಾಕಿ ನಾವು ಪಿನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಫ್ರಂಟಲ್ಲಿ ಈ ರೀತಿ ಸ್ವಲ್ಪ ರೋಲ್ ಮಾಡಿ ಟ್ವಿಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ರೆಡಿ ಮಾಡಬೇಕಾದ್ರೆ ಫಸ್ಟು ಸ್ಯಾರಿ ಮತ್ತು ಹೇರ್ ಸ್ಟೈಲನ್ನು ಮಾಡಿ ಆಮೇಲೆ ಫೇಸ್ ಮೇಕಪ್ಪನ್ನು ಮಾಡ್ತೀನಿ. ಫಸ್ಟು ನಾವು ಫೇಸ್ಗೆ ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ಕ್ರೀಮನ್ನು ಹಾಕಬೇಕು. ನೆಕ್ಸ್ಟು ಪ್ರೈಮರು, ಫೌಂಡೇಶನು, ಕನ್ಸೀಲರ್, ಫೈನಲಿ ಫೇಸ್ ಪೌಡರನ್ನು ಹಾಕಬೇಕು. ನಾನು ಅಷ್ಟು ಪ್ರೊಫೆಷ್ನಲ್ ಆಗಿ ಮಾಡಲ್ಲ, ಆದರೂ ಓಕೆ. ಮೇಕಪ್ಪು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಷ್ಟು ಬೆಟರಾಗಿ ಮಾಡ್ತೀನಿ. ಇಲ್ಲಿ ನಾನು BB ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಣ್ಣು ಕೆಳಗಡೆ ಮತ್ತು ಕಾರ್ನರಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಸ್ಪಾಂಜಲ್ಲಿ ನೀಟಾಗಿ ಫಿನಿಶಿಂಗನ್ನು ಕೊಡಬೇಕು.
ಹೈಗೆ ನಾನು ಗೋಲ್ಡ್ ಕಲರ್ ಐ ಶ್ಯಾಡೋವನ್ನು ಯೂಸ್ ಮಾಡಿದೆ. ಈ ಸ್ಯಾರಿಗೆಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಐ ಶ್ಯಾಡೋ ತುಂಬ ಚೆನ್ನಾಗಿರುತ್ತೆ. ಲಿಪ್ಗೆ ಫಸ್ಟು ಲಿಪ್ ಬಾಮನ್ನು ಹಾಕಿ ಆಮೇಲೆ ಎಲೈಟಿಂದು ಪಿಂಕ್ ಕಲರ್ ಲಿಪ್ಸ್ಟಿಕ್ಕನ್ನು ಹಾಕ್ತಾಯಿದ್ದೀನಿ. ಈ ಹೂವುಗಳಲ್ಲಿ ಯಾವುದೇ ಹೂವಿಗೂ ಕಡಿಮೆ ಇಲ್ಲ. ಈ ಮಲ್ಲಿಗೆ ಹೂವು ಮುಂದೆ ಯಾವ ಹೂವು ಇಲ್ಲ. ಮಲ್ಲಿಗೆ ಹೂವೇ ನಮಗೆ ಟ್ರೆಡಿಷ್ನಲ್ಗೆ ತುಂಬ ಚೆನ್ನಾಗಿ ಸೂಟ್ ಆಗೋದು. ಫೈನಲಿ ಈ ರೀತಿ ರೆಡಿ ಮಾಡಿದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ರೆಡಿ ಮಾಡಿ ನಾನು ಆಮೇಲೆ ರೆಡಿ ಆದೆ. ನಾನಿಲ್ಲಿ ಒಂದು ಸಿಂಪಲ್ ಸ್ಯಾರಿಯನ್ನು ಫ್ಯಾನ್ಸಿ ಸ್ಯಾರಿಯನ್ನು ಹಾಕ್ಕೊಂಡೆ. ಶಾಸ್ತ್ರ ಟೈಮ್ ಇದ್ದಿದ್ದು 12 ಗಂಟೆ ಮೇಲಿತ್ತು ಶಾಸ್ತ್ರ ಬಿದ್ದಿದ್ದು. ಹಾಗಾಗಿ ನನಗೆ ರೆಡಿ ಆಗೋದಕ್ಕೆ ಮತ್ತು ನನ್ನ ಕಸಿನ್ಸ್ಗೆಲ್ಲ ಸ್ವಲ್ಪ ಎಲ್ಪ್ ಮಾಡಿ ನಾನು ಕೂಡ ರೆಡಿ ಆದೆ. ಟೈಮ್ ತುಂಬ ಇದ್ದಿದ್ದರಿಂದ ಆರಾಮಾಗಿ ನಿಧಾನಕ್ಕೆ ರೆಡಿ ಆದ್ವಿ. ತುಂಬ 12 ಗಂಟೆ ಮೇಲೆ ಶಾಸ್ತ್ರ ಇದ್ದಿದ್ದರಿಂದ ತುಂಬಾ ಬಿಸಿಲಿತ್ತು, ತುಂಬ ಸೆಕೆ ಆಗ್ತಾಯಿತ್ತು. ಜನ ಎಲ್ಲ ಬಂದುಬಿಟ್ಟಿದ್ರು, ಮನೆ ತುಂಬ ಜನ ಇದ್ದರು. ಇವರೆಲ್ಲ ನನ್ನ ಕಸಿನ್ಸು ಎಲ್ಲ ಒಟ್ಟಿಗೆ ಫಂಕ್ಷನ್ಗೆ ಸೇರಿದ್ದೀವಿ. ತುಂಬ ಖುಷಿ ಆಯಿತು ನನಗಂತೂ. ಶಾಸ್ತ್ರ ನಡೀತಾಯಿತ್ತು. ಆವಾಗಲೇ ನನ್ನ ಅತ್ತೆ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರಿ ತಾಂಬೂಲ ಕೊಡೋದು, ಅರಿಶಿನ ಕುಂಕುಮ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ವು. 3 ಗಂಟೆ ಅಷ್ಟರಲ್ಲಿ ಅವಳನ್ನ ಕಳಿಸ್ಕೊಡ್ಬೇಕು. ಅಂದರೆ ಒಳ್ಳೆ ಟೈಮಲ್ಲಿ ಮನೆಯನ್ನು ಬಿಡಬೇಕು. ಹಿರಿಯರೆಲ್ಲ ಸೇರಿ ಒಂದು 5 ಜನ ಮುತ್ತೈದೆಯರು ಮಡ್ಲನ್ನು ತುಂಬ್ತಾರೆ. ಅಂದರೆ ಸೋಗ್ಲ ಕಟ್ಟಿರ್ತಾರೆ, ಅಕ್ಕಿ ಬೆಲ್ಲ ಹಾಕಿ ಒಂದು ಬಟ್ಟೆಯಲ್ಲಿ ಸೋಗ್ಲು ಅಂತ ಹೇಳ್ತಾರೆ ಅದನ್ನು. ಅದು ಕಟ್ಟಿರ್ತಾರೆ. ಅದನ್ನು ಅವಳು ಮಡ್ಲು ತುಂಬಿಸಿ ಒಂದು ಒಳ್ಳೆ ಟೈಮಲ್ಲಿ ಮನೆಯನ್ನು ಬಿಡಬೇಕು. ಹಿರಿಯರ ಆಶೀರ್ವಾದವನ್ನು ಪಡೆದು ಹೋಗಬೇಕು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.